ಮಕ್ಕಳ ಕಂಟಿನ್ಯೂಯೇಷನ್ ಆಫ್ ಲಿಮಿಟ್ಸ್. evaluate limit 1 by x plus half over x plus 2 as x tends to minus 2. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಮೈನಸ್ ಹಾಫ್ ಟು ಡೈರೆಕ್ಟಾಗಿ ಅಪ್ಲೈ ಮಾಡಿದ ತಕ್ಷಣ ಮೇಲ್ಗಡೆನೂ 0 ಆಗುತ್ತೆ, ಇಲ್ಲೂ 0 ಆಗುತ್ತೆ, 0/0 ಬರುತ್ತೆ ಅಂತ. ಈಗ ಲಿಮಿಟ್ 1 by x plus half over x plus 2 as x tends to minus 2 is equal to limit RCM ಹಾಕಿ 2 plus x by 2x as over x plus 2 as x tends to minus 2. ಇಲ್ಲಿ ಒಂದಿದೆ ಅಂತ ಭಾವಿಸೋಣ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಮೇಲ್ಗಡೆ x plus 2 ಅಂತ ಬರಿಬೋದು 2x into 1 by x plus 2 as x tends to minus 2. That is equal to ಇದು cancel 1 by 2 times minus 2, that is minus 1 by 4. Okay, yes. Next ಲೆಕ್ಕಕ್ಕೆ ಹೋಗೋಣ. Evaluate limit x to the power of 10 plus x to the power of 5 plus 1 over x minus 1 as x tends to minus 1. ಸೊ ಒಂದ್ಸರಿ ಅಪ್ಲೈ ಮಾಡಿ ನೋಡಿ. ಆಗ -1 ಪವರ್ 10 ಅಂದರೆ +1 ಆಗುತ್ತೆ, -5 ಆಗುತ್ತೆ, +1 ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಇಲ್ಲಿ ಬರುತ್ತೆ ಉತ್ತರ, 0/0 ಬರಲ್ಲ. ಸೊ ಲಿಮಿಟ್ x to the power of 10 plus x to the power of 5 plus 1 over x minus 1 as x tends to minus 1. ಡೈರೆಕ್ಟ್ ಅಪ್ಲೈ ಮಾಡಿಬಿಡಿ. -1 to the power of 10 plus -1 to the power of 5 plus 1 -1 ಅದು +1 ಆಗುತ್ತೆ, -1 +1 -2 ಕ್ಯಾನ್ಸಲ್ -1/2. -1ನ ಆಡ್ ನಂಬರ್ ಆಫ್ ಟೈಮ್ಸ್ ಗುಣಿಸಿದರೆ ಮೈನಸ್ ಆಗುತ್ತೆ, ಈವನ್ ನಂಬರ್ ಆಫ್ ಟೈಮ್ಸ್ ಗುಣಿಸಿದರೆ ಪ್ಲಸ್ ಆಗುತ್ತೆ ಅನ್ನೋ ವಿಚಾರ. ಓಕೆ, ಎಸ್. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಎವ್ಯಾಲ್ಯೂಯೇಟ್ ಲಿಮಿಟ್ 3x² minus x minus 10 over x square minus 4 as x tends to 2. ಡಿನಾಮಿನೇಟ್ರ್ 0 ಆಗುತ್ತೆ, ನ್ಯೂಮರೇಟ್ರು 3 2s are 6 ಬರುತ್ತೆ, 2 2s are 4 4 3s are 12 ಆಗುತ್ತೆ. ಅಲ್ಲಿ -12 0 ಆಗಿಬಿಡುತ್ತೆ, 0/0. ಸೊ ದೇರ್ ಫಾರ್ ಫ್ಯಾಕ್ಟ್ರೈಸ್ ಲಿಮಿಟ್ 3x² minus x minus 10 over x square minus 4 as x tends to 2. ಇದನ್ನು ಫ್ಯಾಕ್ಟ್ರೈಸ್ ಮಾಡ್ಕೋಬೇಕು ಮಕ್ಕಳ. ಇದು ಫ್ಯಾಕ್ಟ್ರೈಸೇಷನ್ ಮಾಡೋದು ಈಸಿ. x minus 2 into x plus 2 ಅಂತ ಬಂದ್ಬಿಡುತ್ತೆ. ಇಲ್ಲಿ ಆಸ್ x tends to 2 ಇಲ್ಲೂ ಕೂಡ ಏನು ಬರುತ್ತೆ ನೋಡಿ, x minus 2 ಇಂಟು ಇಲ್ಲಿ 3x² -30 ಬರುತ್ತೆಲ್ಲ, -30 ಬರುತ್ತೆ, 6 30 -6x plus 5x minus 10 ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಫ್ಯಾಕ್ಟ್ರೈಸೇಷನ್. ಆಗ ಲಿಮಿಟ್ 3x ಆಚೆಗೆ ತೆಗಿತ್ತು ಅಂದರೆ x minus 2 ಪ್ಲಸ್ 5 ತೆಗಿತ್ತು ಅಂದರೆ x minus 2 ಓವರ್ x minus 2 ಇಂಟು x plus 2 ಆಸ್ x tends to 2. ಆಗ ಲಿಮಿಟ್ ಮೇಲ್ಗಡೆ x minus 2 ಇಂಟು 3x plus 5 ಲುವಾ x minus 2 ಇಂಟು x plus 2 ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡ್ತು ಅಂದರೆ 3 into 2 plus 5 over 2 plus 2. 3 into 2 is 6 plus 5 is 11. 2 plus 2 is 4. ಓಕೆನಾ? ಎಸ್.
evaluate limit x to the power of 4 minus 81 over 2x square minus 5x minus 3 as x tends to 3. ಸೊ ನ್ಯೂಮರೇಟ್ರ್ 0 ಆಗುತ್ತೆ ಅಂತ ಅದು ಕನ್ಫರ್ಮ್ ಆಯಿತು. ಡಿನಾಮಿನೇಟ್ರನ್ನು ಕೂಡ 18 0/0 ಫ್ಯಾಕ್ಟ್ರೈಸ್. ಲಿಮಿಟ್ x to the power of 4 minus 81 over 2x square minus 5x minus 3 as x tends to 3 is equal to limit. ನೋಡಿ ಮಕ್ಕಳ, ಇದನ್ನು x minus 3 into x plus 3 into x square plus 9 ಅಂತ ಬರೀತೀವಿ. ಓವರ್ ಇಲ್ಲಿ 2x square minus 6x plus 1x minus 3 ಅಂತ ಬರೀತೀವಿ as x tends to 3. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಇದನ್ನು ತಂದುಕೊಂಡು ಮಾಡಬೇಕು. ಆಗ ಲಿಮಿಟ್ x minus 3 into x plus 3 into x square plus 9 ಓವರ್ ಮಕ್ಕಳ ಇಲ್ಲಿ 2x ತೆಗೆದರೆ x minus 3 plus 1 ತೆಗೆದರೆ x minus 3 ಅಲ್ಲಿಗೆ x minus 3 into 2x plus 1 x minus 3 into 2x plus 1 2x plus 1 ನೋಡಿ 2x ಆಚೆಗೆ ತೆಗೆದರೆ x minus 3 ಬರುತ್ತೆ, ಪ್ಲಸ್ 1 ತೆಗೆದರೆ x minus 3 ಬರುತ್ತೆ. x minus 3 into 2x plus 1 as x tends to 3. ಆಗ x minus 3 ಕ್ಯಾನ್ಸಲ್ ಆಗುತ್ತೆ. ಆಗ ಅಲ್ಲಿ ಅಪ್ಲೈ ಮಾಡ್ತು ಅಂತಂದರೆ 3 plus 3 ಸ್ಕ್ವೇರ್ ಪ್ಲಸ್ 9 2 times 3 plus 1 ಆಗ 3 plus 3 is 6 into 9 plus 9 is 18 over 3 2s are 6 plus 1 is 7 48 6 7 8 9 10 108/7. ಎಸ್, ಈಗ ಎವ್ಯಾಲ್ಯೂಯೇಟ್ ಲಿಮಿಟ್ ax plus b over cx plus 1 as x tends to 0. ಡೈರೆಕ್ಟಾಗಿ ಅಪ್ಲೈ ಮಾಡಿ ಆನ್ಸರ್ ಬರುತ್ತೆ. ಲಿಮಿಟ್ ax plus b over cx plus 1 as x tends to 0. a times 0 plus b over c times 0 plus 1. ಆನ್ಸರ್ ಈಸ್ b. ನ್ಯೂಮರೇಟರ್ನಲ್ಲಿ b, ಡಿನಾಮಿನೇಟರ್ನಲ್ಲಿ 1 ಬರುತ್ತೆ. ಆನ್ಸರ್ ಈಸ್ b. ಓಕೆ, ನಾವು ಈ ವೆರೈಟಿನಲ್ಲಿ ಕಡೆ ಲೆಕ್ಕ ಈಗ ಒಂದು ಬುಕ್ ವರ್ಕ್ ಥಿಯರಮ್ ಟೈಪ್ ಬರುತ್ತೆ ಮಕ್ಕಳ. ಇವ್ಯಾಲ್ಯೂಯೇಟ್ ಲಿಮಿಟ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ a ಓವರ್ cx ಸ್ಕ್ವೇರ್ ಪ್ಲಸ್ bx ಪ್ಲಸ್ a ಆಸ್ x ಟೆನ್ಸ್ ಟು 1 ಅಂತ. ಸೊ ಡೈರೆಕ್ಟಾಗಿ ಅಪ್ಲೈ ಮಾಡಿ ಆನ್ಸರ್ ಬರುತ್ತೆ. ಲಿಮಿಟ್ ax ಸ್ಕ್ವೇರ್ plus bx plus c over cx square plus bx plus a as x tends to 1. a into 1 square plus b into 1 plus c over c into 1 square plus b into 1 plus a. ನ್ಯೂಮರೇಟರ್ನಲ್ಲೂ a plus b plus c, ಡಿನಾಮಿನೇಟರ್ನಲ್ಲೂ a plus b plus c ನೇ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಮಕ್ಕಳ, ಕ್ಯಾಲ್ಕುಲಸ್ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಥಿಯರಮ್ ಇದು. ವೆರಿ ಇಂಪಾರ್ಟೆಂಟ್. ಇದು 4 ಮಾರ್ಕ್ಸ್ ಇರುತ್ತೆ. ಆಲ್ ದಿ 3 ಕೇಸಸ್ಸು 3 ಕೇಸ್ ಇದೆ ಇದರಲ್ಲಿ. 3 ಕೇಸು ಕೇಳಿದರೆ ಅದು 4 ಮಾರ್ಕ್ಸ್ ಇರುತ್ತೆ, ಅಥವಾ ಸಮ್ಟೈಮ್ಸ್ 5 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು. ಇಲ್ಲ ಅಂತಂದರೆ ಯಾವುದೋ 2ನ್ನ ಸ್ಪೆಸಿಫಿಕ್ಕಾಗಿ ಕೇಳ್ತಾರೆ. ಪ್ರಶ್ನೆ ಈ ರೀತಿ ಇರುತ್ತೆ. show that limit x to the power of n minus a to the power of n over x minus a
ಆಸ್ ಎಕ್ಸ್ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ. ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್. ಬರ್ಕೋಬೇಡಿ, ಸುಮ್ಮನೆ ಜಸ್ಟ್ ನೋಡ್ಕೊಳ್ಳಿ, ಆಮೇಲೆ ಬರ್ಕೊಳ್ಳೋರಂತೆ. ವಿದ್ಯಾಶಂಕರ್ ಈ ಬುಕ್ ವರ್ಕ್ ಮಾಡೋಕ್ಕೆ ಒಂದು ಫಾರ್ಮುಲಾ ಉಪಯೋಗಿಸ್ತಾರೆ ಹೈಸ್ಕೂಲ್ದು, ಅದನ್ನು ನೋಟಲ್ಲಿ ಬರೆಸ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ಏನು ಫಾರ್ಮುಲಾ? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಅಂತ ಗೊತ್ತು. ಇದು 2 ಅನ್ನೋದು ನ್ಯಾಚುರಲ್ ನಂಬರ್ ಆಗಿರಬೇಕು, ಪಾಸಿಟಿವ್ ಇಂಟೀಜರ್ ಆಗಿರಬೇಕು. ಹೌದು, ಈ ಎಕ್ಸ್ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂದರೆ ಇದಕ್ಕೂ ಗೊತ್ತು ಸರ್, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎ ಪ್ಲಸ್ ಎ ಸ್ಕ್ವೇರ್ ಅಂತ. ಇದನ್ನು ಗಮನಿಸಿ, ಇಲ್ಲಿ 3 ಇತ್ತು ಅಂತಂದರೆ ಇಲ್ಲಿ 2 ಆಗುತ್ತೆ, 1 ಆಗುತ್ತೆ, ಮತ್ತು 2. ಅಂದರೆ ವೇರಿಯಬಲ್ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ ಎ ಟು ದಿ ಪವರ್ ಆಫ್ 4 ಮಾಡಿದರೆ ಫ್ಯಾಕ್ಟ್ರೈಸ್ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಕ್ಯೂಬ್, ನೋಡಿ 4 ಇದ್ದರೆ 3 ಆಯಿತು, ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಎ, ನೋಡಿ ಇಲ್ಲಿ ಎ ಇರಲಿಲ್ಲ, ಎ ಬಂತು, ಪ್ಲಸ್ ಎಕ್ಸ್ ಎ ಸ್ಕ್ವೇರ್, ನೋಡಿ ಎಕ್ಸ್ ಪವರ್ ಇನ್ನೂ ಡಿಕ್ರೀಸ್ ಆಯಿತು, ಎ ಸ್ಕ್ವೇರ್ ಬಂತು, ಎಕ್ಸ್ ಪವರ್ ಇಲ್ದಂಗೆ ಆಯಿತು, ಎ ಸ್ಕ್ವೇರ್ ಇದ್ದಿದ್ದು ಎ ಕ್ಯೂಬ್ ಆಯಿತು. ದಿಸ್ ಈಸ್, ಬೇಕಾದ್ರೆ ಇವೆರಡು ಗುಣಿಸು ನೋಡಿ, ಇದು ಉತ್ತರ ಬರುತ್ತೆ. ಹಾಗೆ ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಎ ಟು ದಿ ಪವರ್ ಆಫ್ 5 ಅಂತಿತ್ತು ಅಂತಂದರೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4, 5 ಇತ್ತು ಅಂದರೆ 4, ಪ್ಲಸ್ ಎಕ್ಸ್ ಕ್ಯೂಬ್ ಎ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಎ ಸ್ಕ್ವೇರ್ಡ್ ಪ್ಲಸ್ ಎಕ್ಸ್ ಎ ಕ್ಯೂಬ್ ಪ್ಲಸ್ ಎ ಟು ದಿ ಪವರ್ ಆಫ್ 4. ಇನ್ನೊಂದು ಬರೀತೇನೆ, ಎಕ್ಸ್ ಟು ದಿ ಪವರ್ ಆಫ್ 6 ಮೈನಸ್ ಎ ಟು ದಿ ಪವರ್ ಆಫ್ 6 ಅಂದರೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4a ಪ್ಲಸ್ ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಎ ಕ್ಯೂಬ್ ಪ್ಲಸ್ ಎಕ್ಸ್ ಎ ಟು ದಿ ಪವರ್ ಆಫ್ 4 ಪ್ಲಸ್ ಎ ಟು ದಿ ಪವರ್ ಆಫ್ 5 ಅಂತ. ಹೀಗೆ ಬರ್ಕೊಂಡು ಹೋಗ್ತಿದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಅಂದರೆ ಎಕ್ಸ್ ಮೈನಸ್ ಎ ಇಂಟು, ಇದು ಫಾರ್ಮುಲಾ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1, ನೋಡಿ 6 ಇದ್ದರೆ 5, 5 ಇದ್ದರೆ 4, 4 ಇದ್ದರೆ 3, 3 ಇದ್ದರೆ 2, ಎನ್ ಇದ್ದರೆ ಎನ್ ಮೈನಸ್ 1, ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 2 ಎ, ಇನ್ನೊಂದು ಕಮ್ಮಿ ಆಯಿತು, ಎ ಸೇರಿಸ್ತು. ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 3 ಎ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 4 ಎ ಕ್ಯೂಬ್. ಹೀಗೆ ಬರ್ಕೊಂಡು ಹೋಗ್ತಾ ಕಡೆಗೆ ಎ ಪವರ್ ಎನ್ ಬರುತ್ತೆ. ಈ ಫಾರ್ಮುಲಾ ನೀವು ಆ್ಯಸ್ ಇಟ್ ಈಸ್ ಮೆಮೊರೈಸ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ಎ ಲಾಜಿಕ್ ಅಷ್ಟೇ. ಇದನ್ನು ಮೇಲೆ ನೋಡ್ಕೊಂಡು ಇದನ್ನು ಜನರಲೈಸೇಷನ್ ಬರೆದಿರೋದು, ಜನರಲೈಸ್ಡ್ ಫಾರ್ಮ್. ಸೊ ಇದಾದ ಮೇಲೆ ಈ ಬುಕ್ ವರ್ಕ್ಗೆ ನಾವು ಎಂಟ್ರಾಗ್ತಾ ಇದ್ದೀವಿ. ಇದಕ್ಕೆ ಹೆಡ್ಡಿಂಗ್ ಹಾಕ್ಕೊತೀವಿ, ಥಿಯರಮ್ ನಂಬರ್ 1 ಅಂತ. ಕ್ಯಾಲ್ಕುಲಸ್ನಲ್ಲಿ ಥಿಯರಮ್ ನಂಬರ್ 1 ಅಂತ, ಬುಕ್ ವರ್ಕ್ ನಂಬರ್ 1 ಅಂತ ಕರೀತಾರೆ. ವೇರ್ ಇಲ್ಲಿ ಬರಿತೀವಿ, ಎನ್ ಈಸ್ ಎನಿ ರ್ಯಾಷನಲ್. ನೋಡಿ, ರ್ಯಾಷನಲ್ ಅಂತ ಕೊಟ್ಟಾಗ 5 ಮಾರ್ಕ್ಸ್, ಇಂಟೀಜರ್ ಅಂತ ಕೊಟ್ಟಾಗ 4 ಮಾರ್ಕ್ಸ್, ಫ್ರ್ಯಾಕ್ಷನ್ ಅಂತ ಕೊಟ್ಟಾಗ ಜಸ್ಟ್ 2 or 3 ಮಾರ್ಕ್ಸ್. ಹಾಗೆ ಇಲ್ಲಿ ರ್ಯಾಷನಲ್ ಅಂತಂದಾಗ ಕೇಸ್ 3 ಕೇಸ್ ಬರುತ್ತೆ ಮಕ್ಕಳ. ಯಾಕೆಂದರೆ ರ್ಯಾಷನಲ್ ನಂಬರ್ಸ್ ಅಂತಂದರೆ P/Q ಫಾರ್ಮಲ್ಲಿರುವಂಥ ನಂಬರ್ಸು. ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಒಳಗಡೆ ಏನೇನಿರುತ್ತೆ ಅಂತ ಕೇಳಿದರೆ ಪಾಸಿಟಿವ್ ಇಂಟೀಜರ್ ಇರುತ್ತೆ, ನೆಗೆಟಿವ್ ಇಂಟೀಜರ್ ಇರುತ್ತೆ, ಫ್ರ್ಯಾಕ್ಷನ್ಸು ಇರುತ್ತೆ ಅಂತ. ಹಾಗಿದ ಮೇಲೆ ನಾವು ಇಷ್ಟು ಕೇಸ್ನು ಸ್ಟಡಿ ಮಾಡಬೇಕಾಗತ್ತೆ. ಈಗ ನಾವು ಕೇಸ್ 1 ಅಂತ ತೆಗೆದುಕೊಳ್ತೇನೆ. ಕೇಸ್ 1 ಅಂತ ಇದರಲ್ಲಿ ವೇರ್ ಎನ್ ಈಸ್ ಪಾಸಿಟಿವ್ ಇಂಟೀಜರ್, ಇದಕ್ಕೆ ಫಸ್ಟ್ ಪ್ರೂವ್ ಮಾಡ್ಕೊಳ್ಳೋದು. ವೇರ್ ಎನ್ ಈಸ್ ಪಾಸಿಟಿವ್ ಇಂಟೀಜರ್ ಅಂತ. ಸೊ ಹಾಗಾಗಿ ನಾವೀಗ
ಡೈರೆಕ್ಟಾಗಿ ತೆಗೆದುಕೊಳ್ತೀವಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ. ಎನ್ ಈಸ್ ಪಾಸಿಟಿವ್ ಇಂಟೀಜರ್ ಅಲ್ವಾ, ಈಗ ಫಾರ್ಮುಲಾ ಗೆಟ್ ಮಾಡಿದ್ದೀರಲ್ವ, ಆ ಫಾರ್ಮುಲಾ ಬರೆದ್ಬಿಡೋದು. ಲಿಮಿಟ್ ಇಲ್ಲಿ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 2a ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 3a ಸ್ಕ್ವೇರ್ ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 4a ಕ್ಯೂಬ್ ಪ್ಲಸ್ ಡ್ಯಾಶ್ 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 ಪ್ಲಸ್ ಎ ಟು ದಿ ಪವರ್ ಆಫ್ ಎನ್ ಅಂತ ಬರೋದು. ಡಿನಾಮಿನೇಟರ್ನಲ್ಲಿ ಎಕ್ಸ್ ಮೈನಸ್ ಎ ಹಾಗೆ ಇಟ್ಕೊಂಡು ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ನೀನೇನಾದ್ರು ಡೈರೆಕ್ಟಾಗಿ ಹಾಕಿದರೆ 0/0ನೇ ಬರೋದು. ಅದಕ್ಕೆ ಈ ಥರ ಫ್ಯಾಕ್ಟ್ರೈಸೇಷನ್ ಮಾಡಿ ಹೀಗೆ ತಂದ್ಕೊಳ್ತೀವಿ. ಈ ಫ್ಯಾಕ್ಟ್ರೈಸೇಷನ್ ಫಾರ್ಮುಲಾ ನೀನು ಗೆಟ್ ಮಾಡಿರ್ತೀಯ. ಈಗ ಇದು ಕ್ಯಾನ್ಸಲ್ ಆಗತ್ತೆ, ಅಪ್ಲೈ ಮಾಡ್ತೀಯ. ಎ ಟು ಪವರ್ ಆಫ್ ಎನ್ ಮೈನಸ್ 1 ಎಕ್ಸ್ ಜಾಗದಲ್ಲಿ ಎ ಟು ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 4 ಇಂಟು ಎ ಕ್ಯೂಬ್ ಪ್ಲಸ್ ಡ್ಯಾಶ್ 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 ಪ್ಲಸ್ ಎ ಟು ಪವರ್ ಆಫ್ ಎನ್. ಹಾಗೆ ಇಟ್ಕೊಂಡ್ಬಿಡ್ತೀವಿ. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗು. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಎ ಟು ಪವರ್ ಆಫ್ ಎನ್ ಮೈನಸ್ 1 ಓಕೆ ಪ್ಲಸ್ ಇಲ್ಲಿ ಎ ಟು ಪವರ್ ಆಫ್ ಎನ್ ಮೈನಸ್ 2 ಇಂಟು ಎ ಅಂದರೆ ಪವರ್ 1 ಇದೆ ಅಂತ ಭಾವಿಸ್ಕೋಬೇಕು. ಪವರ್ನ ಆ್ಯಡ್ ಮಾಡಿದ್ರೆ ಎ ಟು ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಇಲ್ಲಿ ಒನ್ಸ್ ಅಗೈನ್ ಮಕ್ಕಳ ಇಲ್ಲಿ ಎ ಟು ಪವರ್ ಆಫ್ ಎನ್ ಅಲ್ಲ ಎನ್ ಮೈನಸ್ 1. ದಿಸ್ ಈಸ್ ಎನ್ ಮೈನಸ್ 1 ಬಿಕಾಸ್ ಇಲ್ಲಿ ಎನ್ ಮೈನಸ್ 1ಇಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲೂ ಎನ್ ಮೈನಸ್ 1ಇಂದಲೇ ಎಂಡ್ ಆಗುತ್ತಲ್ಲ. ಹಾಗಾಗಿ ಇದು ಎನ್ ಮೈನಸ್ 1 ಅಂತ ಬರಬೇಕಾಗತ್ತೆ. ಸೊ ಈಗ ಎ ಟು ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 1 ಇಲ್ಲೂ ಕೂಡ ಎ ಟು ಪವರ್ ಆಫ್ ಎನ್ ಮೈನಸ್ 1 ಇಲ್ಲೂ ಕೂಡ ಎ ಟು ಪವರ್ ಆಫ್ ಎನ್ ಮೈನಸ್ 1 ಡ್ಯಾಶ್ 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 ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 1. How many times a to the power of n minus 1 are there? N times a to the power of n minus 1 are there. So, ಅದರಿಂದ LHS equal to RHS. ಒಂದು ಸರಿ ಇದ್ದರೆ 2 times x plus x ಅಂದರೆ 2x, 3 ಸರಿ ಇದ್ದರೆ 3x, 4 ಸರಿ ಇದ್ದರೆ 4x. ಹಾಗೆ n times ಇತ್ತು ಅಂದರೆ n times x ಇದ್ದಂಗೆ n times a to the power of n minus 1. ಸೊ ಮಕ್ಕಳ ಡೈರೆಕ್ಟ್ ಲೆಕ್ಕಗಳು ಕಂಪ್ಲೀಟ್ ಆಯಿತು. ಈಗ ಒಂದು ಥಿಯರಮ್ನ ಪ್ರೂವ್ ಮಾಡಲಿಕ್ಕಿಂತ ಮುಂಚಿತವಾಗಿ ಒಂದು ನೋಟನ್ನು ನೀವು ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಹೈಸ್ಕೂಲಲ್ಲಿದ್ದಾಗ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಅಂತ ಬರೀತಿದ್ರಿ ಅಲ್ವಾ. ಅದೇ ರೀತಿ ಎಕ್ಸ್ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂತ ಇದ್ದಾಗ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎ ಪ್ಲಸ್ ಎ ಸ್ಕ್ವೇರ್ ಅಂತ ಬರೀತಿದ್ರಿ ಅಲ್ವಾ. ಇದನ್ನೇ ನಾವು ಜನರಲೈಸೇಷನ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ ಎ ಟು ದಿ ಪವರ್ ಆಫ್ 4 ಅಂದರೆ ಎಕ್ಸ್ ಮೈನಸ್ ಎ ಹಾಗೆ ಇರುತ್ತೆ. 4 ಇತ್ತು ನೋಡಿ, 3 ಇತ್ತು ಅಂದರೆ 2 ಬಂತಲ್ಲ, 4 ಇತ್ತು ಅಂದರೆ 3 ಬರುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಎ ನೋಡಿ, ಪವರ್ 1 ಕಮ್ಮಿ, ಇಲ್ಲಿ ಪವರ್ ಸೇರಿತು. ಇಲ್ಲಿ ಎಕ್ಸ್ ಎ ಸ್ಕ್ವೇರ್ ಆಯಿತು, ಪವರ್ 2 ಆಯಿತು. ಇಲ್ಲಿ ಎ ಕ್ಯೂಬ್ ನೋಡಿ, ಇಲ್ಲೇನಿರುತ್ತೋ ಇಲ್ಲೂ ಅದೇ ಬರುತ್ತೆ. ಓಹೋ, ಹಾಗೆ ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಎ ಟು ದಿ ಪವರ್ ಆಫ್ 5 ಅಂದಾಗ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಎ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಎ ಕ್ಯೂಬ್ ಪ್ಲಸ್ ಎ ಟು ದಿ ಪವರ್ ಆಫ್ 4. ಸೊ ಎಕ್ಸ್ ಪವರ್ ಡಿಕ್ರೀಸಿಂಗ್, ಎ ಪವರ್ ಇನ್ಕ್ರೀಸಿಂಗ್, ಆ ಥರ. ಆಮೇಲೆ ಇನ್ನೊಂದು ಫಸ್ಟು ಮತ್ತು ಲಾಸ್ಟ್ ಟರ್ಮು ಸೇಮ್ ಪವರ್ ಇರುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 6 ಮೈನಸ್ ಎ ಟು ದಿ ಪವರ್ ಆಫ್ 6 ಅಂತ ಕೊಟ್ಟಾಗ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4a ಪ್ಲಸ್ ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ಡ್ ಪ್ಲಸ್ ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ಡ್. ಆಮೇಲೆ
ಎಕ್ಸ್ ಸ್ಕ್ವೇರ್ಡ್ ಎ ಕ್ಯೂಬ್ ಪ್ಲಸ್ ಎಕ್ಸ್ ಎ ಟು ಪವರ್ 4 ಪ್ಲಸ್ ಎ ಟು ಪವರ್ 5 ಈ ರೀತಿ ಬರುತ್ತೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಯಿತು ಅಂದರೆ ಈಗ ಒಂದು ಜನರಲೈಸ್ಡ್ ಫಾರ್ಮುಲಾ ಇದೆ ಮಕ್ಕಳ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ ಅಂತ. ಇದನ್ನು ನಾವು ಫಾರ್ಮುಲಾ ರೂಪದಲ್ಲಿ ಬರೀಬೇಕಾದ್ರೆ ಎಕ್ಸ್ ಮೈನಸ್ ಎ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 1 ಸ್ಟಾರ್ಟ್ ಮಾಡ್ತೀವಿ. 6 ಇದ್ದರೆ 5, 5 ಇದ್ದರೆ 4, 4 ಇದ್ದರೆ 3 ಇದ್ದಾಗ ಎನ್ ಇದ್ದಾಗ ಎನ್ ಮೈನಸ್ 1 ಇಂದ ಶುರು ಮಾಡಿ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 2a ಪ್ಲಸ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 3a ಸ್ಕ್ವೇರ್ ಪ್ಲಸ್ ಡ್ಯಾಶ್ 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 ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 1. ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 1 ಎ ಟು ಪವರ್ ಆಫ್ ಎನ್ ಮೈನಸ್ 5 ಇದ್ದರೆ 5, 4 ಇದ್ದರೆ 4, 3 ಇದ್ದರೆ 3, 2 ಇದ್ದರೆ 2, ಎನ್ ಮೈನಸ್ 1 ಇದ್ದರೆ ಎನ್ ಮೈನಸ್ 1. ಇದು ಲಾಜಿಕಲ್ ಫಾರ್ಮುಲಾ. ಆ್ಯಸ್ ಇಟ್ ಈಸ್ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಎನ್ ಯಾವಾಗಲೂ ಪಾಸಿಟಿವ್ ಇಂಟೀಜರೇ ಆಗಿರುತ್ತೆ. ಬರ್ಕೊಳ್ಳಿ. ಓಕೆನಾ? ಈಗ ಥಿಯರಮ್ ಏನು ಅಂತ ನೋಡೋಣ. ಇದನ್ನು ಬುಕ್ ವರ್ಕ್ ಅಂತಾರೆ, ಕೆಲವರು ಥಿಯರಮ್ ಅಂತಾರೆ. ಥಿಯರಮ್ ನಂಬರ್ 1, show that limit x to the power of n minus a to the power of n over x minus a as x tends to a is equal to n a to the power of n minus 1 where n is any rational. ಈ ರೀತಿ ಕೊಟ್ಟಾಗ 5 ಮಾರ್ಕ್ಸ್ ಕೊಡ್ತಾರೆ ಮಕ್ಕಳ. ಇಲ್ಲಿ 3 ಕೇಸಸ್ ಬರುತ್ತೆ. ರ್ಯಾಷನಲ್ ನಂಬರ್ ಅಂದಾಗ ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, ಫ್ರ್ಯಾಕ್ಷನ್ ಇಷ್ಟು ಸೇರಿ ರ್ಯಾಷನಲ್ ಅಲ್ವಾ? 3 ಕೇಸ್. ಈಗ ಕೇಸ್ 1 ತೆಗೆದುಕೊಳ್ತಾ ಇದ್ದೀನಿ. ವ್ಯಾರ್ ಎನ್ ಈಸ್ ಪಾಸಿಟಿವ್ ಇಂಟೀಜರ್ ಅಂತ. ಪಾಸಿಟಿವ್ ಇಂಟೀಜರ್ ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ. ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ಬಿಡ್ತೀವಿ. ಆಗ ಲಿಮಿಟ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ಗೆ ಈಗ ತಾನೇ ಫಾರ್ಮುಲಾ ಎನ್ ಮೈನಸ್ 1 ಪ್ಲಸ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 4 ಇಂಟು ಎ ಕ್ಯೂಬ್ ಪ್ಲಸ್ ಡ್ಯಾಶ್ 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 ಪ್ಲಸ್ ಎ ಟು ಪವರ್ ಆಫ್ ಎನ್ ಮೈನಸ್ 1 ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ. ಲಿಮಿಟ್ ಈಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಫಾರ್ಮುಲಾ ಬರೆದ್ವಿ, ಕ್ಯಾನ್ಸಲ್ ಆಗ್ಬಿಡ್ತು. ಈಗ ಅಪ್ಲೈ ಮಾಡ್ತೀವಿ. ಎರಡು ಬರ ಎನ್ ಮೈನಸ್ 1 ಪ್ಲಸ್ ಎರಡು ಬರ ಆಫ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎರಡು ಬರ ಆಫ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಪ್ಲಸ್ ಎರಡು ಬರ ಆಫ್ ಎನ್ ಮೈನಸ್ 4 ಇಂಟು ಎ ಕ್ಯೂಬ್ ಪ್ಲಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಲ್ಲಿ ಎಕ್ಸ್ ಇಲ್ವೇ ಇಲ್ಲ, ಎರಡು ಬರ ಆಫ್ ಎನ್ ಮೈನಸ್ 1. ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎರಡು ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎರಡು ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎರಡು ಪವರ್ ಆಫ್ ಎನ್ ಮೈನಸ್ 1 ಡ್ಯಾಶ್ 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 ಪ್ಲಸ್ ಎರಡು ಪವರ್ ಆಫ್ ಎನ್ ಮೈನಸ್ 1. ಸೊ ಹೌ ಮೆನಿ ಟೈಮ್ಸ್ ಎ ಟು ಪವರ್ ಆಫ್ ಎನ್ ಮೈನಸ್ 1 ಆರ್ ದೇರ್? ಎನ್ ಟೈಮ್ಸ್. 3 ಇದ್ದಾಗ 3 ಟೈಮ್ಸ್, 4 ಇದ್ದಾಗ 4 ಟೈಮ್ಸ್, 5 ಇದ್ದಾಗ 5 ಟೈಮ್ಸ್, ಎನ್ ಇದ್ದಾಗ ಎನ್ ಟೈಮ್ಸ್. ಅದನ್ನೇ ನಾವು n times a to the power of n minus 1 is equal to RHS. Proof is over. ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ ಅಂತಿದ್ದಾಗ 2x ಅಂತ ಬರೀತೀಯಾ? ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂತ 3 ಸರಿ ಇದ್ದರೆ 3x ಅಂತ ಬರೀತೀಯಾ? 4 ಸರಿ ಇದ್ದರೆ 4x ಅಂತ ಬರೀತೀಯಾ? n ಟೈಮ್ಸ್ ಇದ್ದರೆ nx ಅಂತ ಬರೀತೀಯಾ? ಎಕ್ಸ್ ಇರೋ ಜಾಗದಲ್ಲಿ ಎರಡು ಪವರ್ ಆಫ್ ಎನ್ ಮೈನಸ್ 1 ಇದೆ ಅಂತ ಭಾವಿಸ್ಕೊಂಡ್ರೆ n ಟೈಮ್ಸ್ ಎರಡು ಪವರ್ ಆಫ್ ಎನ್ ಮೈನಸ್ 1 RHS ಅಂತ ಬರುತ್ತೆ. ಬರ್ಕೊಳ್ಳಿ, ಇದು ಕೇಸ್ 1. ಎಸ್ ಮಕ್ಕಳ, ಕೇಸ್ 2. ಕೇಸ್ 2ನಲ್ಲಿ ವೇರ್ ಎನ್ ಈಸ್ ನೆಗೆಟಿವ್ ಇಂಟೀಜರ್ ಅಂತ ಭಾವಿಸ್ಕೊಂಡ್ರೆ, ಕೇಸ್ 2 ವೇರ್ ಎನ್ ಈಸ್ ನೆಗೆಟಿವ್ ಇಂಟೀಜರ್ ಅಂತ ಭಾವಿಸ್ಕೊಂಡ್ರೆ
ಆಗ ನಾವೇನು ಮಾಡಬೇಕಾಗತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡ್ಬಿಡ್ತೀವಿ. ಲಿಮಿಟ್ x to the power of n minus a to the power of n over x minus a as x tends to a ಬರ್ಕೊಂಡಾದಮೇಲೆ ವೇರ್ ಎನ್ ಈಸ್ ನೆಗೆಟಿವ್ ಇಂಟೀಜರ್ ಅಂತಿದೆಯಲ್ಲ, ಅದಕ್ಕೋಸ್ಕರ ಪಟ್ n is equal to minus m where m is integer. m is integer. ಈ ಥರ ಬರೀತೀವಿ. ನೆಗೆಟಿವ್ ಇಂಟೀಜರ್ ಅಲ್ವಲ್ಲ ಎನ್ನು, ಹಾಗಾಗಿ ಮೈನಸ್ ಎಮ್ ಅಂತ ಬರೆದು ಎಮ್ ಇಸ್ ಎನ್ ಇಂಟೀಜರ್ ಅಂದಾಗ ಎನ್ ಬಿಕಮ್ಸ್ ಎ ನೆಗೆಟಿವ್ ಇಂಟೀಜರ್ ಆಗೋಯ್ತು. ನೆಗೆಟಿವ್ ಇಂಟೀಜರ್, ಇದು ನೆಗೆಟಿವ್, ಇದು ಇಂಟೀಜರ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗೇನಾಗತ್ತೆ, ಲಿಮಿಟ್ x to the power of minus m minus a to the power of minus m over x minus a as x tends to a. ಈಗ ಲಾಸ್ ಆಫ್ ಇಂಡಿಸಿಸ್ ಅಪ್ಲೈ ಮಾಡಬೇಕು. ಲಾಸ್ ಆಫ್ ಇಂಡಿಸಿಸ್ ಏನು ಹೇಳುತ್ತೆ, ಪವರ್ ಮೈನಸ್ ಇತ್ತು ಅಂದರೆ 1 over x to the power of m minus 1 over a to the power of m over x minus a as x tends to a. ನೋಡಿ, ಈ ಹಿಂದೆ ಒಂದು ಲೆಕ್ಕ ಮಾಡಿಸಿದರೆ 1 over x minus 1 over half ಅಂತ, ಆ ಥರನೇ ಮಾಡಬೇಕೀಗ. ಸರ್ ಈಗ ಆರ್ ಸಿ ಎಮ್ ಹಾಕ್ಬಿಡೋದಲ್ಲ ಸರ್ ಇಲ್ಲಿಗೆ? ಎಸ್, ಆರ್ ಸಿ ಎಮ್ ಹಾಕಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲಿಮಿಟ್ a to the power of m minus x to the power of m over a to the power of m x to the power of m a to the power of m over x minus a, ಕೆಳಗೆ 1 ಇದೆ ಅಂತ ಅರ್ಥ, ಆಸ್ x tends to a. ಲಿಮಿಟ್, ಆಗ ಲಿಮಿಟ್ ಇದೇನಾಗುತ್ತೆ, a to the power of m minus x to the power of m ಹಾಗೆ ಇಟ್ಕೊಳ್ಳಿ, ಇಲ್ಲಿ x to the power of m a to the power of m ಅಂತ ಬರೀರಿ, ಇಂಟು 1 over x minus a ಆಸ್ x tends to a ಅಂತ ಬರೀರಿ. ಇದನ್ನು ನಾವು ಎರಡು ಪಾರ್ಟ್ ಮಾಡೋಣ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಓದಿರಬೇಕು. ಇದರಲ್ಲಿ ನಾವು ಪಾರ್ಟ್ ಮಾಡಬೇಕಾದ್ರೆ 1 over x to the power of m a to the power of m, ಇದನ್ನು 1 over ಮಾಡ್ತೀವಿ, ಇದನ್ನು ಇದ್ರ ಕೆಳಗೆ ತರ್ತೀವಿ. a to the power of m minus x to the power of m over x minus a, ಮೈನಸ್ ಆಚೆಗೆ ತೆಗಿತೇನೆ, ಆಸ್ x tends to a. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲಿಮಿಟ್ 1 over x to the power of m a to the power of m ಇಂಟು ಮೈನಸ್ ಆಚೆಗೆ ತೆಗೆದ್ರೆ x to the power of m minus a to the power of m over x minus a ಆಸ್ x tends to a. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಮೈನಸ್ನ ಇದಕ್ಕೆ ಹಾಕಲ್ತೇನೆ, ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದಲ್ಲ ಮಲ್ಟಿಪ್ಲಿಕೇಶನಲ್ಲಿ. ಮೈನಸ್ 1 over x to the power of m a to the power of mಗೆ ಹಾಕಲ್ತೀನಿ, ಇಂಟು ಮಾರ್ಕ್ ಹಾಕ್ತೀನಿ. ಇದಕ್ಕೂ ಲಿಮಿಟ್ ಇನ್ನೊಂದು ಸರಿ ಬರೀತೀನಿ, ಲಿಮಿಟ್ x to the power of m minus a to the power of m over x minus a as x tends to a. 2 ಟೈಮ್ಸ್ ಬರಿಬೋದು. ಇದು ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಇದ್ದಾಗೆ. ಆಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳಿ ವಿದ್ಯಾಶಂಕರ್ ಆಲ್ಜಿಬ್ರಾ ಆಫ್ ಲಿಮಿಟ್ಸಲ್ಲಿ ಬರೆಸಿದ್ದಾರೆ. ಇಲ್ಲಿ ಎರಡು ಫಂಕ್ಷನ್ ಇದೆ, ಒಂದು ಫಂಕ್ಷನ್ ಇದು, ಇನ್ನೊಂದು ಫಂಕ್ಷನ್ ಇದು, ಸ್ಪ್ಲಿಟ್ ಮಾಡಿದ್ದೀನಿ. ಈಗ ಫಾರ್ಮುಲಾ ಅಪ್ಲೈ ಮಾಡಿಬಿಡ್ತೀನಿ. ಇದಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ಮೈನಸ್ 1 over a to the power of m ಇಂಟು a to the power of m ಇಂಟು ಇಲ್ಲಿ ma to the power of m minus 1, ಬಿಕಾಸ್ ಪಾಸಿಟಿವ್ ಇಂಟೀಜರ್ಗೆ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದೀವಲ್ಲ, ಸೊ ಹಾಗಾಗಿ ಇದಕ್ಕೆ ಫಾರ್ಮುಲಾ ಆ್ಯಸ್ ಇಟ್ ಈಸ್ ಹಾಕ್ಬಿಡ್ಬೋದು. ದಿಸ್ ಎಮ್ ಬಿಕಮ್ ಪಾಸಿಟಿವ್ ಇಂಟೀಜರ್, ಮೈನಸ್ ಎಮ್ ಇತ್ತು ನೆಗೆಟಿವ್ ಇಂಟೀಜರ್, ಬರೀ ಎಮ್ ಇತ್ತು ಅಂತಂದರೆ ಪಾಸಿಟಿವ್ ಇಂಟೀಜರ್. ಹಾಗಾಗಿ ಇದಕ್ಕೆ ಕೇಸ್ 1 ಅಂತ ಬರೆದ್ಬಿಡ್ಬೋದು. ಫ್ರಮ್ ಕೇಸ್ 1 ಅಂತ, ಫ್ರಮ್ ಕೇಸ್ 1 ಅಂತ ಬರೆದ್ಬಿಡ್ಬೋದು. ಈಗ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಮೈನಸ್ 1 over a to the power of 2m ಆಯಿತು, ಇಂಟು ಇಲ್ಲಿ m a to the power of m minus 1 ಅಂತ ಬಂತು. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು
ಇದನ್ನು ಲಾಸ್ ಆಫ್ ಇಂಡಿಸಿಸ್ ಪ್ರಕಾರ ಮೈನಸ್ ಎಮ್ ಎರಡು ಪವರ್ ಆಫ್ ಎಮ್ ಮೈನಸ್ 1 ಮೈನಸ್ 2m ಲಾಸ್ ಆಫ್ ಇಂಡಿಸಿಸ್ ಒನ್ಸ್ ಅಗೈನ್ ಎರಡು ಪವರ್ ಆಫ್ ಎಮ್ ಓವರ್ ಎರಡು ಪವರ್ ಆಫ್ ಎನ್ ಅಂದರೆ ಎರಡು ಪವರ್ ಆಫ್ ಎಮ್ ಮೈನಸ್ ಎನ್ ಅಂತಿದೆಯಲ್ಲ, ಇದು ಮೈನಸ್ ಇದು. ಅವಾಗ ಏನಾಗತ್ತೆ, ಯು ವಿಲ್ ಗೆಟ್ ದಿ ಆನ್ಸರ್ ಮೈನಸ್ ಎಮ್ ಎ ಟು ದಿ ಪವರ್ ಆಫ್ ಎಮ್ ಮೈನಸ್ 2m ಅಂದರೆ ಮೈನಸ್ ಎಮ್ ಮೈನಸ್ 1. ಆಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಏನು ಬಂತು, ಮೈನಸ್ ಎಮ್ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಮೈನಸ್ 1 ಅಂತ ಬಂತು. ಈಗ ಮೈನಸ್ ಎಮ್ ಅಂತಂತಂದರೆ ಏನು, ಎನ್ ಅಲ್ವಾ. ಮೈನಸ್ ಎಮ್ ಅಂತಂದರೆ ಏನಂತ ಇಟ್ಕೊಂಡಿದ್ದೀವಿ, ಎನ್ ಅಂತ ಇಟ್ಕೊಂಡಿದ್ದೀವಿ. ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಅಲ್ಲಿಗೆ ಎನ್ ನೆಗೆಟಿವ್ ಇಂಟೀಜರ್ ಆದಾಗಲೂ ಕೂಡ ಇದು ಕೋಲ್ಡ್ ಆಗತ್ತೆ ಅನ್ನೋ ಮಾತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಇದನ್ನು ಬರ್ಕೊಳ್ಳಿ ಮಕ್ಕಳ. ನೆಗೆಟಿವ್ ಇಂಟೀಜರ್ 2-3 ಸರಿ ನೋಡಬೇಕು. ಲಾಸ್ ಆಫ್ ಇಂಡಿಸಿಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಒಂದೊಂದು ಸರಿ ವೇರ್ ಎನ್ ಈಸ್ ಎನಿ ರ್ಯಾಷನಲನ್ನು ಕೊಡೋ ಬದಲು ವೇರ್ ಎನ್ ಈಸ್ ಎನಿ ಇಂಟೀಜರ್ ಅಂತ ಕೊಟ್ಟರೆ ಕೇಸ್ 1 ಕೇಸ್ 2 ಮಾತ್ರ ಮಾಡಬೇಕಾಗತ್ತೆ. 4 ಮಾರ್ಕ್ಸ್ ಇರುತ್ತೆ ಆವಾಗ. ಬರ್ಕೊಳ್ಳಿ. ಸೊ ಮಕ್ಕಳ, ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್ ಆಯಿತು. ಈಗ ಫ್ರ್ಯಾಕ್ಷನಿಗೆ ಬರೋಣ. ಕೇಸ್ 3 ವೇರ್ ಎನ್ ಈಸ್ ಫ್ರ್ಯಾಕ್ಷನ್. ಈ ಕೇಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಮೂಲಿ ಬರ್ಕೊಳ್ತೀವಿ. ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಐ ಎನ್ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ಟೆನ್ಸ್ ಟು ಎ. ಇದನ್ನು ಮಾಮೂಲಿ ಬರ್ಕೊಂಬಿಡಬೇಕು. ಎನ್ ಫ್ರ್ಯಾಕ್ಷನ್ ಅಂತಂದಾಗ ಬಟ್ ಎನ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ, ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಕೋಪ್ರೈಮ್ ಆ್ಯಂಡ್ ಕ್ಯೂ ನಾಟ್ ಈಕ್ವಲ್ ಟು 0. ಈ ಥರ ತಗೊಂಡ್ಬಿಡೋದು. ಸೊ ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಪಿ ಬೈ ಕ್ಯೂ ಮೈನಸ್ ಎ ಟು ದಿ ಪವರ್ ಆಫ್ ಪಿ ಬೈ ಕ್ಯೂ ಓವರ್ ಎಕ್ಸ್ ಮೈನಸ್ ಎ. ಲಿಮಿಟ್ ಬರೀಬೇಕು. ಲಿಮಿಟ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ಟೆನ್ಸ್ ಟು ಎ ಅಂದರೆ ಎನ್ ಜಾಗದಲ್ಲಿ ಪಿ ಬೈ ಕ್ಯೂ ಹಾಕಿದ್ದೀವಿ ಅಂತ. ಈಗ ಇಲ್ಲೊಂದು ಸ್ವಲ್ಪ ಮ್ಯಾನಿಪುಲೇಷನ್ ಮಾಡ್ಕೊಳ್ತೀವಿ. ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ ಪಿ ಬೈ ಕ್ಯೂನ ಎಕ್ಸ್ ಟು ದಿ ಪವರ್ ಆಫ್ 1 ಬೈ ಕ್ಯೂ ಹೋಲ್ ಟು ದಿ ಪವರ್ ಆಫ್ ಪಿ ಅಂತ ಬರೀಬೋದಲ್ಲ ಲಾಸ್ ಆಫ್ ಇಂಡಿಸಿಸ್ ಪ್ರಕಾರ, ಮೈನಸ್ ಬಿ ಟು ಪವರ್ ಆಫ್ 1 ಬೈ ಕ್ಯೂ ಹೋಲ್ ಟು ದಿ ಪವರ್ ಆಫ್ ಪಿ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ಟೆನ್ಸ್ ಟು ಎ. ನೋಡಿ, ಇದು ಈ ರೀತಿ ಬರ್ಕೊಳ್ಳೋದು. ಲಾಸ್ ಆಫ್ ಇಂಡಿಸಿಸ್ ಪ್ರಕಾರ ಎರಡು ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ ಅಂದರೆ ಎರಡು ಪವರ್ ಆಫ್ ಎಮ್ ಇಂಟು ಎನ್ ಅಂತ. 1 ಬೈ ಕ್ಯೂ ಇಂಟು ಪಿ ಅಂದರೆ ಪಿ ಬೈ ಕ್ಯೂನೇ ಬರುತ್ತೆ. ಅದಕ್ಕೋಸ್ಕರ ಈಗ ವೇರಿಯಬಲ್ನ ಚೇಂಜ್ ಮಾಡೋದು. ಪುಟ್ ಎಕ್ಸ್ ಟು ದಿ ಪವರ್ ಆಫ್ 1 ಬೈ ಕ್ಯೂ ಅಂತೇನಿದೆ ಅದನ್ನು ವೈ ಅಂತ ಸೂಚಿಸ್ಕೊಳ್ಳಿ. ದೇರ್ ಫೋರ್ ಆಗ ಎಕ್ಸ್ ಈಸ್ ಈಕ್ವಲ್ ಟು ವೈ ಟು ದಿ ಪವರ್ ಆಫ್ ಕ್ಯೂ ಅಂತ ಬರುತ್ತೆ. ಇದು ಈ ಕಡೆ ಬರುತ್ತೆ ಪವರ್ಗೆ. ಹಾಗೆ ಬಿ ಟು ದಿ ಪವರ್ ಆಫ್ 1 ಬೈ ಕ್ಯೂ ಅಂತಿತ್ತು ಅಂತಂತಂದರೆ ಈಸ್ ಈಕ್ವಲ್ ಟು ಸಾರಿ ಮಕ್ಕಳ, ಇದು ಎ ಅಲ್ವಾ, ಎ ಎಸ್. ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ ಅಂತ ಏನಿದೆ ಅದನ್ನು ನಾವು ಬಿ ಅಂತ ಇಟ್ಕೋಬೇಕು. ದೇರ್ ಫಾರ್ ಎ ಈಸ್ ಈಕ್ವಲ್ ಟು ಬಿ ಟು ದಿ ಪವರ್ ಆಫ್ ಕ್ಯೂ ಅಂತ ಆಗತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕಷ್ಟೇ. ಇದನ್ನು ಕೂಡ ಲಾಸ್ ಆಫ್ ಇಂಡಿಸಿಸೇ. ಎಕ್ಸ್ ಟು ದಿ ಪವರ್ ಆಫ್ 1 ಬೈ ಕ್ಯೂ ಈಸ್ ಈಕ್ವಲ್ ಟು ವೈ ಅಂತಿತ್ತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಟು ದಿ ಪವರ್ ಆಫ್ ಕ್ಯೂ ಬರುತ್ತೆ. ಇಲ್ಲಿ ಪವರು ಈ ಪವರ್ಗೆ ರೆಸಿಪ್ರೊಕಲ್ ಆಗಿ ಬರುತ್ತೆ ಅನ್ನೋ ಲಾ ಆಫ್ ಇಂಡಿಸಿಸ್ ನಿಮಗೆ ಗೊತ್ತಿರಬೇಕಷ್ಟೇ ಹೈಸ್ಕೂಲ್ ಲೆವೆಲ್ದು. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಈಗ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಅಂತಿದೆಯಲ್ಲ, ಆ್ಯಸ್ ಎಕ್ಸ್ಟೆನ್ಸ್ ಟು ಎ
then y tends to what? ಈಗ ಎಕ್ಸು ಎ ಆದಾಗ ಅಂದರೆ ಎಕ್ಸ್ ವ್ಯಾಲ್ಯೂ ಎ ಬರೆದ್ರೆ ಈ ಪ್ಲೇಸ್ ನೋಡಿ ಎಕ್ಸ್ ಟು ದಿ ಪವರ್ ಆಫ್ 1/q ಈಸ್ ಈಕ್ವಲ್ ಟು ವೈ ಅಂತ ಇದೆ ಅಲ್ವಾ. ಆ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದರೆ ಆಗ ಎ ಟು ದಿ ಪವರ್ ಆಫ್ 1/q ಆಗುತ್ತೆ. ಆಗ ವೈ ಬಿಕಮ್ಸ್ ಬಿ. ವೈ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 1/q. ಎಕ್ಸ್ ಜಾಗದಲ್ಲಿ ಎ ಹಾಕಿದರೆ ಎ ಟು ಪವರ್ ಆಫ್ 1/q, ಎ ಟು ಪವರ್ ಆಫ್ 1/q ಈಸ್ ಬಿ. ಹಾಗಾಗಿ ಎಕ್ಸ್ ಟೆನ್ಸ್ ಟು ಎ ಅಂತಂದರೆ ವೈ ಟೆನ್ಸ್ ಟು ಬಿ ಅಂತ. ಇಫ್ ಎಕ್ಸ್ ಬಿಕಮ್ಸ್ ಎ, ವೈ ಬಿಕಮ್ಸ್ ಬಿ. ನಾನು ಅದನ್ನು ಇಲ್ಲಿ ಬೇಕಾದ್ರೆ ಸೈಡಲ್ಲಿ ಬರೆದು ತೋರಿಸ್ತೀನಿ ನೋಡಿ. ನೀವು ಎಕ್ಸ್ ಟು ದಿ ಪವರ್ ಆಫ್ 1/q ಈಸ್ ಈಕ್ವಲ್ ಟು ವೈ ಅಂತ ಇಟ್ಕೊಂಡಿದ್ದೀರಲ್ಲಪ್ಪ, ಇಲ್ಲಿ ನಾನೇನು ಮಾಡ್ತೀನಿ, ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 1/q ಅಂತ ಬರೆದು ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ ಎ ಹಾಕ್ಬಿಡ್ತೀನಿ. ಆಗ ಎ ಟು ದಿ ಪವರ್ ಆಫ್ 1/q ಆಗುತ್ತೆ. ಇಲ್ಲೇನು ಮಾಡಿದ್ರೆ ಎಕ್ಸ್ ಜಾಗದಲ್ಲಿ ಎ ಹಾಕಿದೆ, ಆಗ ಎ ಟು ಪವರ್ ಆಫ್ 1/q ಅಂದ್ರೇನು ಬಿ ಈಸ್ ಈಕ್ವಲ್ ಟು ಬಿ ಅಂತ ಬಂತು. ಅಲ್ಲಿಗೆ ಎಕ್ಸ್ ಜಾಗದಲ್ಲಿ ಎ ಹಾಕಿದಾಗ ವೈ ಬಿ ಸಮ ಆಗತ್ತೆ. ಎಕ್ಸ್ ಜಾಗದಲ್ಲಿ ಎ ಹಾಕಿದಾಗ ವೈ ಬಿ ಆಗತ್ತೆ. ಆದರೆ ಎಕ್ಸು ಎ ಕಡೆಗೆ ಹೋದರೆ ವೈ ಬಿ ಕಡೆ ಹೋಗುತ್ತೆ ಅಂತ. ಅಂದರೆ ಎಕ್ಸು ಎ ಆಗಿಬಿಟ್ರೆ ವೈ ಬಿ ಆಗಿಬಿಡುತ್ತೆ, ಎಕ್ಸು ಎ ಕಡೆ ಹೋದರೆ ವೈ ಬಿ ಕಡೆ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ವೈ ಟೆನ್ಸ್ ಟು ಬಿ ಅಂತ ಇಲ್ಲಿ ಬರ್ಕೊಳ್ತೀವಿ. ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಸೊ ದಿಸ್ ಈಸ್ ಎ ಲಾಜಿಕ್ ಅಷ್ಟೇ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೋಡೋಣ. ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ 1/q ಜಾಗದಲ್ಲಿ ಏನಾಗ್ತದೆ ವೈ, ಆಗ ವೈ ಟು ದಿ ಪವರ್ ಆಫ್ ಪಿ. ಇದೇನಾಯಿತು ಬಿ ಟು ದಿ ಪವರ್ ಆಫ್ ಪಿ ಓವರ್ ಎಕ್ಸ್ ಜಾಗದಲ್ಲಿ ಏನಾಯಿತು ವೈ ಟು ದಿ ಪವರ್ ಆಫ್ ಕ್ಯೂ ಮೈನಸ್ ಬಿ ಟು ದಿ ಪವರ್ ಆಫ್ ಕ್ಯೂ. ಎಕ್ಸ್ ಟೆನ್ಸ್ ಟು ಎ, ವೈ ಟೆನ್ಸ್ ಟು ಬಿ. ಈ ರೀತಿ ಚೇಂಜ್ ಆಯಿತು ನೋಡಿ. ಸೊ ಎಕ್ಸ್ ಟು ದಿ ಪವರ್ ಆಫ್ 1/q ಜಾಗದಲ್ಲಿ ವೈ ಹಾಕಿದರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಟು ದಿ ಪವರ್ ಆಫ್ ಕ್ಯೂ ಆಗತ್ತೆ. ಎ ಟು ಪವರ್ ಆಫ್ 1/q ಜಾಗದಲ್ಲಿ ಬಿ ಹಾಕಿದರೆ ಎ ಈಕ್ವಲ್ ಟು ಬಿ ಟು ಪವರ್ ಆಫ್ ಕ್ಯೂ ಆಗತ್ತೆ. ಎಕ್ಸ್ ಟೆನ್ಸ್ ಟು ಎ ಅಂದರೆ ಆಗ ವೈ ಟೆನ್ಸ್ ಟು ಬಿ ಅಂತಾಗತ್ತೆ. ಈ ರೀತಿ ಈಕ್ವೇಷನ್ ಬರುತ್ತೆ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲಿಮಿಟ್. ಈಗ ವೈ ಟು ದಿ ಪವರ್ ಆಫ್ ಪಿ ಮೈನಸ್ ಬಿ ಟು ದಿ ಪವರ್ ಆಫ್ ಪಿ ಓವರ್ ವೈ ಮೈನಸ್ ಬಿ ಓವರ್ ವೈ ಟು ದಿ ಪವರ್ ಆಫ್ ಕ್ಯೂ ಮೈನಸ್ ಬಿ ಟು ದಿ ಪವರ್ ಆಫ್ ಕ್ಯೂ ಓವರ್ ವೈ ಮೈನಸ್ ಬಿ ಆ್ಯಸ್ ವೈ ಟೆನ್ಸ್ ಟು ಬಿ ಅಂತ. ಅಂದರೆ ವೈ ಮೈನಸ್ ಬಿನ ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಡಿವೈಡ್ ಮಾಡಿದ್ದೀವಿ ಅಂತ. ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಸೇಮ್ ಕ್ವಾಂಟಿಟಿ ಮಲ್ಟಿಪ್ಲೈ ಯಾರು ಮಾಡಿ ಡಿವೈಡ್ ಮಾಡಿದ್ರೂ ವ್ಯಾಲ್ಯೂ ರಿಮೈನ್ ಸೇಮ್ ಅನ್ನೋ ಒಂದು ಆಕ್ಸಿಯಾಮ್ ಪ್ರಕಾರ ವೈ ಮೈನಸ್ ಬಿನ ನ್ಯೂಮರೇಟ್ರಿಗೂ ಮತ್ತು ಡಿನಾಮಿನೇಟ್ರಿಗೂ ನಾವು ಡಿವೈಡ್ ಮಾಡಬೇಕಾಗತ್ತೆ. ಸೊ ಅವಾಗೇನಾಗತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲಿಮಿಟ್ y to the power of p minus b to the power of p over y minus b as y tends to b, y to the power of q minus b to the power of q over y minus b as y tends to b. ಲಿಮಿಟ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಸ್ಪ್ಲಿಟ್ ಮಾಡ್ಕೋಬಹುದು ಅನ್ನೋ ಆಧಾರದ ಮೇಲೆ ಲಿಮಿಟ್ y to the power of p minus b to the power of p over y minus b as y tends to b over limit y to the power of q minus b to the power of q over y minus b as y tends to b ನಾವು ಸ್ಪ್ಲಿಟ್ ಮಾಡ್ಕೊಳ್ತೀವಿ. ಸ್ಪ್ಲಿಟ್ ಮಾಡ್ಕೊಂಡ್ಮೇಲೆ ವಾಟ್ ಈಸ್ ಪಿ ಆ್ಯಂಡ್ ವಾಟ್ ಈಸ್ ಕ್ಯೂ ಅಂತಂದರೆ ಪಿ ಆ್ಯಂಡ್ ಕ್ಯೂ ಆರ್ ಪ್ರೈಮ್ ನಂಬರ್ಸ್, ಕೋ ಪ್ರೈಮ್ ಅಂತೀವಿ. ದೇ ಆರ್ ಇಂಟೀಜರ್ಸ್, ದೇ ಆರ್ ನಥಿಂಗ್ ಬಟ್ ಇಂಟೀಜರ್ಸ್. ಇಂಟೀಜರ್ಸ್ಗೆ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ that the result is true. So for that reason we take left hand side is equal to y to the power of p minus b to the power of p over y minus b as y tends to b, p b to the power of p minus 1 ಅಂತಲೂ ಇದನ್ನು q b to the power of q minus 1 ಅಂತಲೂ ಬರೀತೀವಿ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ is equal to p by q b to the power of p minus 1 minus q plus 1 ಲಾಸ್ ಆಫ್ ಇಂಡಿಸಿಸ್.
ಎರಡು ಪರ್ ಆಫ್ ಎಮ್ ಓವರ್ ಎರಡು ಪರ್ ಆಫ್ ಎನ್ಗೆ ಎರಡು ಪರ್ ಆಫ್ ಎಮ್ ಮೈನಸ್ ಎನ್ ಬರೆದಾಗೆ ಲಾಸ್ ಆಫ್ ಇಂಡಿಸಿಸ್ ಅಪ್ಲೈ ಮಾಡೋದು. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಇಂಟು ಬಿ ಡಿ ಪರ್ ಆಫ್ -1 + 1 ಕ್ಯಾನ್ಸಲ್ ಪಿ ಮೈನಸ್ ಕ್ಯೂ. ಸೊ ವಾಟ್ ಈಸ್ ಬಿ? ಬಿ ಅಂತಂದ್ರೇನು? ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ. ವಿ ಸಬ್ಸ್ಟಿಟ್ಯೂಟ್ ಇನ್ ದಿ ಪ್ಲೇಸ್ ಆಫ್ ಬಿ. ಪಟ್ ಬಿ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಬಿ ಟು ದಿ ಪವರ್ ಆಫ್ ಬಿ ಜಾಗದಲ್ಲಿ ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ ಹೋಲ್ ಟು ದಿ ಪವರ್ ಆಫ್ ಪಿ ಮೈನಸ್ ಕ್ಯೂ. 1 ಬೈ ಕ್ಯೂ ಮತ್ತು ಪಿ ಮೈನಸ್ ಕ್ಯೂ ಮಲ್ಟಿಪ್ಲೈ ಮಾಡಿಕೊಂಡಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ ಇಂಟು ಪಿ ಈಸ್ ಪಿ ಬೈ ಕ್ಯೂ ಮೈನಸ್ 1 ಬೈ ಕ್ಯೂ ಇಂಟು ಕ್ಯೂ ಈಸ್ 1. ಆಗ ರಿಸಲ್ಟ್ ಏನು ಬಂತು ನೋಡಿ, ಪಿ ಬೈ ಕ್ಯೂ ಎ ಟು ದಿ ಪವರ್ ಆಫ್ ಪಿ ಬೈ ಕ್ಯೂ ಮೈನಸ್ 1. ಅಲ್ಲಿಗೆ ಪಿ ಬೈ ಕ್ಯೂ ಜಾಗದಲ್ಲಿ ನಾವು ಎನ್ ಅಂತ ಬರೆದ್ರೆ ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತಲೇ ವಾಪಸ್ ಬರುತ್ತೆ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಬರುತ್ತೆ. ಸ್ವಲ್ಪ ಸೆನ್ಸಿಬಲ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಪಿ ಬೈ ಕ್ಯೂ ಮೈನಸ್ ಎ ಟು ದಿ ಪವರ್ ಆಫ್ ಪಿ ಬೈ ಕ್ಯೂ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ಟೆನ್ಸ್ ಟು ಎ ಅನ್ನೋ ಪ್ಲೇಸ್ನಲ್ಲಿ ನಾವು ಎಕ್ಸ್ ಟು ದಿ ಪವರ್ ಆಫ್ 1 ಬೈ ಕ್ಯೂ ಹೋಲ್ ಟು ದಿ ಪವರ್ ಆಫ್ ಪಿ ಮೈನಸ್ ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ ಹೋಲ್ ಟು ದಿ ಪವರ್ ಆಫ್ ಪಿ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ಟೆನ್ಸ್ ಟು ಎ ಅಂತ ಬರ್ಕೊಂಡು ಲಾಸ್ ಆಫ್ ಇಂಡಿಸಿಸ್ ಅಪ್ಲೈ ಮಾಡಿದ್ದೀವಿ. ಎಕ್ಸ್ ಟು ದಿ ಪವರ್ ಆಫ್ 1 ಬೈ ಕ್ಯೂಗೆ ವೈ ಅಂತ, ಆಗ ಎಕ್ಸ್ ಇಸ್ ಈಕ್ವಲ್ ಟು ವೈ ಟು ದಿ ಪವರ್ ಆಫ್ ಕ್ಯೂ ಅಂತ, ಎ ಟು ದಿ ಪವರ್ ಆಫ್ 1 ಬೈ ಕ್ಯೂಗೆ ಬಿ, ದೇರ್ ಫಾರ್ ಎ ಈಕ್ವಲ್ ಟು ಬಿ ಟು ದಿ ಪವರ್ ಆಫ್ ಕ್ಯೂ ಅಂತ, ಆಸ್ ಎಕ್ಸ್ಟೆನ್ಸ್ ಟು ಎ ಆಗ ವೈ ಟೆನ್ಸ್ ಟು ಬಿ ಅಂತ. ಇದಿಷ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಲಿಮಿಟ್ ವೈ ಟು ದಿ ಪವರ್ ಆಫ್ ಪಿ ಮೈನಸ್ ಬಿ ಟು ದಿ ಪವರ್ ಆಫ್ ಪಿ ಓವರ್ ವೈ ಮೈ ಟು ದಿ ಪವರ್ ಆಫ್ ಕ್ಯೂ ಮೈನಸ್ ಬಿ ಟು ದಿ ಪವರ್ ಆಫ್ ಕ್ಯೂ ಆಸ್ ವೈ ಟೆನ್ಸ್ ಟು ಬಿ ಅಂತ ಬರುತ್ತೆ. ಲಿಮಿಟನ್ನ ಸ್ಪ್ಲಿಟ್ ಮಾಡಬೇಕಾದ್ರೆ ನ್ಯೂಮರೇಟ್ರು ಡಿನಾಮಿನೇಟ್ರಿಗೂ ವೈ ಮೈನಸ್ ಬಿ ಡಿವೈಡ್ ಮಾಡ್ಕೊಳ್ಳೋದು, ಅದಾದಮೇಲೆ ಲಿಮಿಟ್ ಸ್ಪ್ಲಿಟ್ ಮಾಡೋದು, ಇದಕ್ಕೂ ಲಿಮಿಟ್ ಅಪ್ಲೈ ಮಾಡೋದು, ಪಿ ಬಿ ಟು ದಿ ಪವರ್ ಆಫ್ ಪಿ ಮೈನಸ್ 1 ಕ್ಯೂ ಬಿ ಟು ದಿ ಪವರ್ ಆಫ್ ಕ್ಯೂ ಮೈನಸ್ 1 ಲಾಸ್ ಆಫ್ ಇಂಡಿಸಿಸ್ ಅಪ್ಲೈ ಮಾಡಿ ಪಿ ಬೈ ಕ್ಯೂ ಬಿ ಟು ದಿ ಪವರ್ ಆಫ್ ಪಿ ಬೈ ಬಿ ಟು ದಿ ಪವರ್ ಆಫ್ ಪಿ ಮೈನಸ್ 1 ಮೈನಸ್ ಕ್ಯೂ ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ, ಇದು ಬರುತ್ತೆ. ಆಗ ಬಿ ಜಾಗದಲ್ಲಿ ಎ ಟು ದಿ ಪವರ್ ಆಫ್ 1 ಬೈ ಕ್ಯೂ ಹಾಕಿ ಆಗ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ಪಿ ಬೈ ಕ್ಯೂ ಎ ಟು ದಿ ಪವರ್ ಆಫ್ ಪಿ ಬೈ ಕ್ಯೂ ಮೈನಸ್ 1, ಲೆಫ್ಟ್ ಹ್ಯಾಂಡ್ ಸೈಡ್ ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಲ್ಲಿಗೆ ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಓವರ್ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಇಟ್ ಈಸ್ ಟ್ರೂ ಫಾರ್ ಆಲ್ ರ್ಯಾಷನಲ್ ವ್ಯಾಲ್ಯೂಸ್ ಆಫ್ ಎನ್. ಯಾವುದೇ ಎನ್ನ ರ್ಯಾಷನಲ್ ನಂಬರ್ ತೆಗೆದುಕೊಂಡ್ರೂ ಕೂಡ ಇದು ಹೋಲ್ಡ್ ಗುಡ್ ಆಗುತ್ತೆ ಅನ್ನೋದು ಪ್ರೂವ್ ಮಾಡಿದ್ದಾಯಿತು. ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, ಫ್ರ್ಯಾಕ್ಷನ್ ಮೂರಕ್ಕೂ ಹೋಲ್ಡ್ ಗುಡ್ ಆಗೋದ್ರಿಂದ ದಿಸ್ ಈಸ್ ಟ್ರೂ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎನ್ ಅನ್ನೋ ಅರ್ಥದಲ್ಲಿ. ಸೊ ಅಲ್ಲಿಗೆ ಮಕ್ಕಳ, ಅಲ್ಲಿಗೆ ಕೇಸ್ 1, ಕೇಸ್ 2, ಕೇಸ್ 3 3 ಕೇಸಸ್ಸು ಡಿಸ್ಕಸ್ ಮಾಡಿದ್ದಾಗಿದೆ. ಮೂರೂ ಕೇಸನ್ನು ಒಂದಲ್ಲ ಎರಡಲ್ಲ 3 ಸಾರ್ತಿ ರಿಪೀಟೆಡಾಗಿ ಕೇಳಿಕೊಂಡು ನಂತರ ನಿಧಾನಕ್ಕೆ ಬರ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಬುಕ್ ವರ್ಕ್ ಕ್ಲೋಸ್ ಆಗಿದೆ. ಓಕೆ.